ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಕರಿಮಾ ಅವ್ರನ್ನ ಪೂಜೆ ಮಾತಾಡ್ಬೇಡ ನೀನು. ತಾಯಿ, ನನ್ಗೆ ಯಾಕೋ ಭಯ ಆಗ್ತಿದೆ. ಇಂದುಮತಿ ಮದ್ವೆ ಚೆನ್ನಾಗಿ ನಡಿಬೇಕು ಅಂತ ಬೇಡ್ಕೊಂಡೆ, ಅದನ್ನ ನೀನ್ ನೆರವೇರಿಸ್ದೆ. ಆದ್ರೆ ಯಾವ ಜೀವನು ಬಲಿ ಆಗ್ಬಾರ್ದು ಅಂತ ಕೇಳ್ಕೊಂಡೆ. ಅದನ್ನ ಯಾಕಮ್ಮ ನೀನ್ ನೆರವೇರಿಸ್ಲಿಲ್ಲ? ಒಂದ್ ಜೀವ ಬಲಿಯಾಗಿ ಈ ಮದ್ವೆ ನಡಿಬೇಕಿತ್ತ ಅಂತ ಏನ್ ಪಾಪ ಮಾಡಿತ್ತು ನಮ್ ಕುಟುಂಬ? ಆ ರಾಹುಲಿಂದ ಯಾಕೆ ನಮ್ ಕುಟುಂಬಕ್ಕೆ ಇಂಥ ಪರಿಸ್ಥಿತಿ ಬಂತು? ಯಾಕಮ್ಮ ಅದನ್ನ ತಡೆಯೋ ಶಕ್ತಿ ನಿನ್ಗಿರ್ಲಿಲ್ವಾ? ವಿಧಿನ ಬದಲಾಯಿಸೋ ಶಕ್ತಿನ ನಿನ್ನ ಭಕ್ತಿಯಿಂದ ಪೂಜ್ಸೋ ನಮ್ಗ್ಯಾಕಮ್ಮ ಕೊಡ್ಲಿಲ್ಲ? ಸ್ಟೇಷನ್ಗೆ ಹೋಗಿರೋರು ಮನೆಗೆ ಬರೋವರೆಗೂ ನನ್ ಮನ್ಸು ಎಷ್ಟು ಒದ್ದಾಡ್ತಾ ಇರುತ್ತೆ. ಅದನ್ನ ನೋಡಿ ನಿಂಗೆ ಸಂತೋಷನಾ? ಹೇಳಮ್ಮ. ಅವ್ರಿಗೆಲ್ಲ ಏನಾದ್ರೂ ಆದ್ರೆ ನಾನ್ ನಿನ್ ದೇವಸ್ಥಾನದ ಹೊಸ್ಲು ಕೂಡ ಮೆಟ್ಟೋದಿಲ್ಲ. ಏನೇ ಸುಳ್ಳನ್ನ ಬದಲಾಯಿಸಿ ಹೇಳಿದ್ರೆ ಸತ್ಯ ಬದಲಾಯಿಸಕ್ಕಾಗುತ್ತಾ? ನೀನೇ ಕೊಲೆ ಮಾಡಿದ್ದು ಅಂತ ನಿನ್ ಬಾಯಿಂದಾನೆ ಹೇಳಿಸ್ತೀನಿ. ಹೇಳೇ, ಹೇಳು, ಕೊಲೆ ಮಾಡಿದ್ದು ಹೇಳು. ಬಿಡಿಸ್ಬೇಕು ಅಂತ ಹೇಳೇ, ನೀನೆ ತಾನೇ ಕೊಲೆ ಮಾಡಿದ್ದು. ಹೇಳೇ, ಹೇಳು, ನಿಜ ಹೇಳು, ಏನಂತ ಹೇಳು. ನನ್ ತಮ್ಮನ್ ಬೇಡ ಅಂತ ಹೇಳಿ ಇವನ್ನ ಮದ್ವೆ ಮಾಡ್ಕೊಂಡೆ ಅಲ್ವಾ? ನಿನ್ಗಿನ್ನು ಬೇಕು ಕಣ್. ಹೇಳು, ನೀನೆ ತಾನೇ ಕೊಲೆ ಮಾಡಿದ್ದು. ನಿಲ್ಸಿ. ಆಮೇಲೆ ನಾನು ಪೊಲೀಸ್ ಅಂತಾನು ನೋಡಲ್ಲ. ವಿಚಾರಣೆ ಅನ್ನೋ ಹೆಸರಲ್ಲಿ ನೀವುಗಳು ನಡ್ಕೊಳ್ತಿರೋ ರೀತಿ ಕೊಲೆನ ಒಪ್ಕೊಳ್ಳೇಬೇಕು ಅಂತ ನೀವ್ ನಿರ್ಧಾರ ಮಾಡ್ಕೊಂಡಿರೋ ಹಾಗಿದೆ. ಆಧಾರನೇ ಇಲ್ದೆ ಯಾರೇ ಸುಳ್ಳು ಕಂಪ್ಲೇಂಟ್ ಕೊಟ್ರು ಅದು ನಿಲ್ಲಲ್ಲ ಅಂತ ಕಾನೂನೇ ಇದೆ. ಆಧಾರ ಇರೋದಕ್ಕೆ ನಮ್ಮ ಹೊಡೆದು ಬಾಯಿ ಬಿಡಿಸ್ತಾ ಇರೋದು, ಸತ್ಯನ ಅಗಿತಾ ಇರೋದು. ರಾಹುಲ್ ಬಾಡಿನ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಕಿತ್ತೋಗಿರೋ ಕಾಲ್ ಚೈನಿನ ಪೀಸ್ ಒಂದು ಅವ್ರ ಪಾಕೆಟ್ ಅಲ್ಲಿತ್ತು. ಆದ್ರಿಂದ ಈ ಕೊಲೆಗೊಂದು ಹೆಣ್ಣಿನ ಕೈವಾಡ ಇದೆ ಅಂತ ಅನುಮಾನ ಪಡ್ತಾ ಇದೀವಿ. ವ್ಯಕ್ತಿಯಮ್ಮ, ಬಂದೆ ಒಂದ್ ನಿಮಿಷ. ನೀವು ಬಂದಿದ್ ಕೂಡ ಗೊತ್ತಾಗ್ದೆ ನಾನ್ ಪೂಜೆ ಮಾಡ್ತಿದ್ದೆ. ಚೆನ್ನಾಗೇ ಬೇಡ್ಕೊಳ್ಳಿ. ಹೇಗೋ ನನ್ ತಮ್ಮನ್ನ ನಿಮ್ ಹುಡ್ಗಿಗ್ ಮದ್ವೆ ಮಾಡ್ಕೊಟ್ಟು ಅವನನ್ನ ಅಳಿಯನ್ನಾಗ್ ಮಾಡಿ ವಿಚಾರಣೆ ಮಾಡಕ್ ಖೈದಿನೂ ಮಾಡ್ಬಿಟ್ರಿ. ಈಗ ಸಂತೋಷನಾ? ಶೈಲಜಾ, ಸುಮ್ನೆ ಇರೋಕ್ಕಾಗಲ್ವಾ? ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ತಿಳ್ಕೊಂಡ್ ಮಾತಾಡು. ಸಾರಿ ಬೀಗ್ರೆ, ಅವಳ ಮಾತನ್ನ ನೀವು ಸೀರಿಯಸ್ ಆಗಿ ತಗೋಬೇಡಿ. ನನ್ ಮಗನ್ನ ವಿಚಾರಣೆಗೋಸ್ಕರ ಪೊಲೀಸರು ಕರ್ಕೊಂಡು ಹೋಗಿದಾರಲ್ವಾ, ಅದೇ ಕೋಪದಲ್ಲಿ ಮಾತಾಡ್ತಿದ್ದಾಳೆ. ಅವಳನ್ನ ಕ್ಷಮಿಸ್ಬಿಡಿ. ಮಾತಾಡ್ಲಿ ಬಿಡಿ, ಅದ್ರಲ್ಲೇನ್ ತಪ್ಪಿದೆ? ಊರಿಗೆ ಪಂಚಾಯಿತಿ ಮಾಡೋ ನಮ್ ಕುಟುಂಬದವರು ಪೊಲೀಸ್ ಸ್ಟೇಷನ್ವರೆಗೂ ಹೋಗಿದ್ದಾರೆ ಅಂತ ಊರೇ ಮಾತಾಡ್ತಿರುವಾಗ ಬೀಗ್ರು ಮನೆಯವರು ನೀವು ಮಾತಾಡಿದ್ರಲ್ಲಿ ತಪ್ಪೇನಿದ್ಯಮ್ಮ? ಯಾವಾಗ್ಲೂ ಹೆಣ್ಣೆತ್ತವ್ರಿಗೆ ತಾನೆ ಆರೋಪ ಆಪಾದನೆಗಳು ಬರೋದು. ಅದು ಇವಾಗ ನಮಗ್ ಬಂದಿದೆ. ಅಯ್ಯೋ ಬೀಗ್ರೆ, ನಿಮ್ಮನ್ಸಿಗೆ ನೋವು ಕೊಡ್ಬೇಕು ಅಂತ ನಾವು ಬಂದಿಲ್ಲ. ಏನ್ ನಡೀತಾ ಇದೆಯೋ ಅಂತ ಭಯ ಆಗಿ ನಾವು ಬಂದಿದ್ದು. ನಮ್ಮ ಮಕ್ಕಳ ವಿಷಯದಲ್ಲಿ ರಾಗಿಣಿಗೆ ಯಾಕೆ ಅಷ್ಟೊಂದು ಕೋಪ ಅಂತ ಗೊತ್ತಿಲ್ಲ.
ಅವರಿಬ್ರಿಗೂ ಮದ್ವೆ ಮಾಡಿದ್ದೆ ತಡ. ಅವರಿಬ್ರು ಖುಷಿಯಾಗಿರೋಕ್ ಬಿಡದೆ ಇಷ್ಟೊಂದೆಲ್ಲ ಕಷ್ಟ ಕೊಡ್ತಿದ್ದಾಳೆ. ಅದೇನೇ ಬೀಗ್ರೆ, ನಾನು ಆ ದೇವ್ರ ಹತ್ರ ನ್ಯಾಯ ಕೇಳ್ತಾ ಇದ್ದೆ. ನೀವು ಬಂದಿದ್ದಕ್ಕೆ ಆ ದೇವ್ರ ಮೇಲೆ ನನ್ನ ಕೋಪನ ತೋರ್ಸ್ಕೊಳಕ್ಕಾಗ್ಲಿಲ್ಲ. ಅದೇ ರೀತಿನೇ ನಿಮ್ಮ ಮಗಳು ಕೂಡ ಅವಳ ಕೋಪನ ತೋರಿಸ್ತಾ ಇದ್ದಾಳೆ. ತೋರಿಸ್ಲಿ, ನೀವು ಸುಮ್ಮನೆ ಇರಿ. ಕಾರಣ ಇಲ್ದೆ ನಾನೇನ್ ನಿಮ್ಮೇಲ್ ಕೋಪ ತೋರಿಸ್ಲಿಲ್ಲಮ್ಮ. ನಮ್ ಸ್ವಂತದವರೆಲ್ಲ ದೊಡ್ಡ ಮನೆ ಸಂಬಂಧ ಅಂತ ಒಪ್ಕೊಂಡ್ರಲ್ವಾ? ಇವಾಗ ಏನಾಯ್ತು? ಬೀಗ್ರ ಮನೆಗ್ ಹೋದವರು ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಂತ ಕೈ ತಟ್ಟಿ ನಗ್ತಾ ಇದ್ದಾರೆ. ನಮ್ ಮಾನ ಎಲ್ಲ ಹೋಯ್ತು. ಇಲ್ಲಿ ನೋಡಿ ಅಮ್ಮ, ನಮ್ ಮನೆಗ್ ಸುಮ್ನೆ ಬಂದವ್ರನ್ನು ಕೂಡ ನಾವು ಉಪಚಾರ ಮಾಡಿ ಕಳ್ಸೋರು. ಹಾಗಿರ್ಬೇಕಾದ್ರೆ ನಮ್ ಮನೆಗೆ ಅಳಿನಾಗ್ ಬಂದಿರೋ ನಿಮ್ ಮಗನ್ನ ನಾವು ನೋಡ್ಕೊಳ್ದೆ ಬಿಟ್ಬಿಡ್ತೀವಾ? ನೀವು ಭಯ ಪಡ್ಬೇಡಿ. ನಿಮ್ ಮಗನ್ಗೋಸ್ಕರ ನಮ್ ಕುಟುಂಬದವರು ಜೀವ ಬೇಕಾದ್ರೂ ಕೊಡ್ತಾರೆ ಹೊರತು ಅವ್ರನ್ನ ಯಾವ ಆಪತ್ತಲ್ಲೂ ಸಿಕ್ಕಾಕ್ಸೋದಿಲ್ಲ. ಆ ನಂಬಿಕೆ ನಮ್ಗಿದೆ ಬೀಗ್ರೆ. ಅವರಪ್ಪ ಲಾಯರ್ ಹತ್ರ ಮಾತಾಡ್ಕೊಂಡ್ ಬರೋಕ್ ಹೋಗಿದ್ದಾರೆ. ನಾವು ಕೂಡ ಏನು ತೊಂದ್ರೆ ಆಗ್ಬಾರ್ದು ಅಂತ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಇಲ್ಲಿಗೆ ಬಂದ್ವಿ. ತಗೊಳ್ಳಿ ಈ ಪ್ರಸಾದನ, ತಗೊಳ್ಳಿ. ಬೀಗ್ರೆ, ಮನುಷ್ಯನ ಮನುಷ್ಯ ಕಾಪಾಡೋ ಕಾಲ ಹೊರಟೋಯ್ತು. ಇನ್ನು ಮನುಷ್ಯನ ಆ ದೇವ್ರೇ ಕಾಪಾಡ್ಬೇಕು. ಸಾಕಾ? ನೀನ್ ನನಗ್ ಕ್ಲಾಸ್ ತಗೋತಾ ಇದೀಯಾ? ನನ್ ಕೇಸ್ ವಿಚಾರಣೆ ಮಾಡಕ್ ಬಂದಿರೋದು ನಿನ್ ಜೊತೆ ಮಾತಾಡೋದಕ್ಕಲ್ಲ, ಗೊತ್ತಾಯ್ತಾ? ಇದು ಸತ್ತು ಹೋಗಿರೋ ರಾಹುಲನ್ ಪಾಕೆಟ್ ಅಲ್ಲಿ ಇದ್ದದ್ದು, ಅವನ್ ದೇಹ ಪರೀಕ್ಷೆ ಮಾಡುವಾಗ ಸಿಕ್ಕಿದ್ದು. ಇದು ಇಂದುಮತಿ ಗೆಜ್ಜೆ ತಾನೆ? ಇಂದುಮತಿ ಅವನನ್ನು ಸಾಯಿಸ್ಬೇಕಾದ್ರೆ ಅವನು ಇವಳ ಕಾಲಲ್ಲಿರೋ ಗೆಜ್ಜೆ ಕಿತ್ತಿದ್ದಾನೆ. ಅವಾಗ ಕಟ್ಟಾಗಿ ಬಿದ್ದಿದೆ. ಇದು ಇಂದುಮತಿ ಗೆಜ್ಜೆನೆ ಅಂತ ಏನ್ ಎವಿಡೆನ್ಸ್ ಇದೆ? ಎವಿಡೆನ್ಸ್ ಇಲ್ದ್ರೆ ನಾನೇ ಕಮ್ಮ ಇದನ್ನೆಲ್ಲ ಮಾಡಕ್ ಹೋಗ್ಲಿ? ರಾಗಿಣಿ, ಆ ಬ್ಯಾಲೆನ್ಸ್ ಗೆಜ್ಜೆ ತಗೊಂಡ್ ಬನ್ನಿ. ಇಂದುಮತಿ, ನೀನ್ ನನ್ನ ಹತ್ರ ಕೊಟ್ಟಿದ್ ಗೆಜ್ಜೆ ಇಲ್ಲಿದೆ, ಆದ್ರೆ ಮಂಟಪದಲ್ಲಿ ನೀನ್ ಕೊಟ್ಟಿಯಲ್ಲ ಆ ಮುರ್ದು ಹೋಗಿರೋ ಗೆಜ್ಜೆ ಅದು ಕಾಣಿಸ್ತಿಲ್ಲ. ನೀನೇನಾದ್ರೂ ತಗೊಂಡ್ಯಾ? ಇಲ್ಲ ಅದ್ಕೆ, ನಾನ್ ನಿಮ್ಗೆ ಕೊಟ್ಟಿದ್ದ ಅಷ್ಟೇನೆ. ಮತ್ತೆ ಆ ರೂಮ್ ಹತ್ರ ವಾಪಸ್ ಹೋಗ್ಲೇ ಇಲ್ಲ. ಏನಿದು? ಏನು ಅರ್ಥ ಆಗ್ತಿಲ್ವಲ್ಲ. ಗೆಜ್ಜೆ ಕಾಣ್ತಿಲ್ಲ. ಯಾರು ತಗೊಂಡಿರ್ಬೋದು? ಇದು ನಿಮ್ಮ ಹ್ಯಾಂಡ್ ಬ್ಯಾಗ್ ಅಲ್ಲಿ ಇತ್ತು ಅಂತ ರಾಗಿಣಿ ಹೇಳಿದ್ದಾರೆ. ಈಗಲಾದ್ರೂ ನೀನೇ ಕೊಲೆ ಮಾಡಿದ್ದು ಅಂತ ಒಪ್ಕೋ. ಕೇಳ್ತಾ ಇದ್ದೀನಲ್ಲ, ಹೇಳು. ಅಪರಾಧಿ ಹತ್ರ ಸತ್ಯ ಬಾಯಿ ಬಿಡಿಸೋದಕ್ಕೆ ನಾವು ಕೇಳೋದು. ಅದು ಕಾನೂನು ಪ್ರಕಾರ ನ್ಯಾಯನೇ. ನೀವು ಅದನ್ನ ತಡೆಯೋದು ಕಾನೂನು ಪ್ರಕಾರ ತಪ್ಪು. ನೀನ್ ಆ ಕಡೆ ಹೋಗ್ತೀಯಾ? ಇಲ್ಲ ಅಂದ್ರೆ ಅವಳಿಗೆ ಬೆಳೆ ಇಟ್ಟು ನಿನ್ಗೂ ಸೇರ್ಸ್ ಬೀಳುತ್ತೆ. ಸರ್, ಆ ಗೆಜ್ಜೆ ಇಂದುಮತಿದು ಅಂತ ಯಾರು ಹೇಳಿದ್ದು? ಆ ಗೆಜ್ಜೆ ನಂದು.